ಎಲ್ರಿಗೂ ನಮಸ್ಕಾರ. ಸೊ ನಿನ್ನೆ ಆರ್ ಸಿ ಬಿ ಅನ್ಬಾಕ್ಸಿಂಗ್ ಇವೆಂಟ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನಿನ್ನೆ ಒಂದು ಆರ್ ಸಿ ಬಿ ಅನ್ಬಾಕ್ಸಿಂಗ್ ಇವೆಂಟ್ನ ಸೊ ಲೈವ್ ನನ್ನ ಒಂದು ಚಾನಲಲ್ಲಿ ಸೊ ಸ್ಟ್ರೀಮ್ ಮಾಡಿದ್ದೆ. ಸೊ ಯಾರ್ಯಾರು ನೋಡಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿನ್ನೆ ಒಂದು ಆರ್ ಸಿ ಬಿ ಅನ್ಬಾಕ್ಸಿಂಗ್ ಇವೆಂಟ್ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದವರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಆ್ಯಂಡ್ ಇದೇ ರೀತಿಯ ವೀಡಿಯೋಸ್ಗಳನ್ನ ಮಾಡಲಿಕ್ಕೆ ಸೊ ನನಗೂ ಕೂಡ ಒಂದು ರೀತಿಯಲ್ಲಿ ಸ್ಫೂರ್ತಿ ಬಂದಂಗೆ ಆಗುತ್ತೆ ಅಂತ ಹೇಳ್ತಾ, ಸೊ ನಿನ್ನೆ ಒಂದು ಆರ್ ಸಿ ಬಿ ಅನ್ಬಾಕ್ಸಿಂಗ್ ಇವೆಂಟ್ ಬಗ್ಗೆ ಮಾತಾಡೋದಾದರೆ, ಸೊ ನನ್ನ ಒಂದು ಅನಿಸಿಕೆ ಏನು ಅಂತಂದರೆ ಸಖತ್ತಾಗಿತ್ತು ಗುರು. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕೂಡ ಅದ್ಭುತವಾಗಿ ಮಾಡಿದರು. ಖಂಡಿತವಾಗ್ಲೂ ಸ್ವಲ್ಪ ಪ್ಲೇಯರ್ಸ್ಗಳ ಇನ್ವಾಲ್ವ್ಮೆಂಟಲ್ಲಿ ಕಡಿಮೆ ಇತ್ತು. ಸೊ ನಾರ್ಮಲಿ ಸೊ ಹಾಲ್ ಆಫ್ ಫೇಮ್ ಮಾಡ್ತಾಯಿದ್ರು. ಸೊ ನಿನ್ನೆ ಹಾಲ್ ಆಫ್ ಫೇಮ್ ಎಲ್ಲೂ ಕಾಣಿಸ್ಲಿಲ್ಲ. ಆ್ಯಂಡ್ ಜಸ್ಟ್ ಪ್ಲೇಯರ್ಸ್ಗಳನ್ನ ಕರ್ಕೊಂಡು ಬಂದು ಅಲ್ಲಿ ಏನು ಸ್ಟೇಜ್ ಮೇಲೆ ತಂದು ಇಂಟ್ರೊಡ್ಯೂಸ್ ಮಾಡಿದ್ದು ಬಿಟ್ಟರೆ ಸೊ ಪ್ಲೇಯರ್ಸ್ಗಳ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರಲಿಲ್ಲ. ಬಟ್ ಪರ್ಫಾರ್ಮೆನ್ಸ್ಗಳು ಸಿಕ್ಕಾಪಟ್ಟ ಇತ್ತು. ಸೊ ಅದರಲ್ಲೂ ಸ್ಟಾರ್ಟಿಂಗಿಂದ ತೊಗೊಂಡೋಕೆ ಹೋದರೆ ಸೊ ಸ್ಟಾರ್ಟ್ ಆಗಿರೋವಂಥದ್ದು ಅನ್ಬಾಕ್ಸಿಂಗ್ ಇವೆಂಟು 3-3:30 ಶುರು ಆಗುತ್ತೆ. ಸೊ ಅಲ್ಲಿ ಆರ್ ಸಿ ಬಿ ಪ್ಲೇಯರ್ಸ್ಗಳ ಒಂದು ಪ್ರಾಕ್ಟೀಸ್ ಸೆಷನ್ ನಡೆಯುತ್ತೆ. ಆ್ಯಂಡ್ ಅಲ್ಲಿ ಬಂದಂಥ ಆಡಿಯನ್ಸ್ ಮೇನ್ ಕ್ರೌಡ್ಸ್ ಏನಿದ್ದಾರೆ ಸೊ ಅವ್ರ ಕಡೆಗೆ ಸ್ವಲ್ಪ ಕೆಲವೊಂದು ಬಾಲ್ಸ್ಗಳನ್ನ ಎಸೆಯುವಂಥದ್ದು, ಟಿ ಶರ್ಟ್ಗಳನ್ನು ಎಸೆಯುವಂಥದ್ದು ಎಲ್ಲ ಅಲ್ಲಿ ನಡೆಯುತ್ತೆ. ಸೊ ಇದಾದಮೇಲೆ ಅಲ್ಲಿ ಕೆಲವೊಂದು ಮ್ಯೂಸಿಕ್ ಬ್ಯಾಂಡ್ಗಳು ಸೊ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಅದರಲ್ಲಿ ಒಂದು ಸವಾರಿ ಬ್ಯಾಂಡ್ ಅಂತ ಇದೆ. ಸೊ ಇದ್ರ ಜೊತೆಗೆ ಪ್ರಾಕ್ಟೀಸ್ ಸೆಷನ್ನು ಕೂಡ ನಡೀತಾ ಇರುತ್ತೆ. ಆ್ಯಂಡ್ ಅಲ್ಲಿ ಮ್ಯೂಸಿಕ್ ಬ್ಯಾಂಡ್ಗಳು ಪರ್ಫಾರ್ಮೆನ್ಸ್ ಕೂಡ ಮಾಡ್ತಿರ್ತಾರೆ. ಸೊ ಅದರಲ್ಲಿ ಕೆಲವೊಂದು ಕನ್ನಡ ಸಾಂಗ್ಗಳು ಕೂಡ ಹಾಡಿದ್ರು, ಹಿಂದಿ ಸಾಂಗ್ ಹಾಡಿದ್ದಾರೆ, ಬೇರೆ ಬೇರೆ ಭಾಷೆಗಳ ಒಂದು ಸಾಂಗ್ಗಳನ್ನ ಕೂಡ ಹಾಡಿದ್ರು. ಅದರಲ್ಲಿ ಕನ್ನಡದಲ್ಲಿ ತೊಗೊಳಕ್ಕೆ ಹೋದರೆ ಸೊ ನಮ್ಮ ಗರುಡ ಗಮನದಿಂದ ಚಂದ್ರಚೂಡ ಸಾಂಗ್ ಹಾಡಿದ್ರು. ಅದಾದಮೇಲೆ ಯಾರೇನು ರೋಜಾ ಹೂವೆ ಆ ಸಾಂಗ್ ಹಾಡಿದ್ರು ಅಂತ ಅನಿಸುತ್ತೆ. ಸೊ ಇದೇ ರೀತಿಯ ಒಂದು ಪರ್ಫಾರ್ಮೆನ್ಸ್ಗಳು ಒಂದು 4 ಗಂಟೆಯಿಂದ ಶುರು ಆಗುತ್ತೆ. ಸೊ ಸ್ಟಾರ್ಟಿಂಗಲ್ಲೇ ಒಂದು 2 ಮ್ಯೂಸಿಕ್ ಬ್ಯಾಂಡ್ಗಳು ಪರ್ಫಾರ್ಮೆನ್ಸ್ ಮಾಡ್ತವೆ. ಸೊ ಇದಾದಮೇಲೆ ಒಂದು ಚಾಲೆಂಜ್ ನಡೆಯುತ್ತೆ ಅಲ್ಲಿ, ಅಂದರೆ ಬೌಲರ್ಸ್ಗಳ ಕಡೆಯಿಂದ ಯಾರ್ಕರ್ ಚಾಲೆಂಜು ಆ್ಯಂಡ್ ಕ್ಯಾಚ್ ಹಿಡಿಯೋವಂಥ ಚಾಲೆಂಜ್ ಮಾಡ್ತಾರೆ. ಆ್ಯಂಡ್ ಸಿಕ್ಸರ್ಗಳ ಒಂದು ಚಾಲೆಂಜ್ ನಡೆಯುತ್ತೆ. ಆ್ಯಂಡ್ ಅಲ್ಲಿ ಭಾಗವಹಿಸಿದಂಥ ಪ್ಲೇಯರ್ಸ್ಗಳಂದರೆ ಆರ್ ಸಿ ಬಿ ಪ್ಲೇಯರ್ಸ್ಗಳನ್ನೇ ಭಾಗವಹಿಸ್ತಾರೆ. ಸೊ ಯಾರ್ಕರ್ ಚಾಲೆಂಜಲ್ಲಿ ಬೌಲರ್ಸ್ಗಳು ಆ್ಯಂಡ್ ಸಿಕ್ಸರ್ ಚಾಲೆಂಜಸಲ್ಲಿ ಸೊ ಬ್ಯಾಟ್ಸ್ಮನ್ ಆ್ಯಂಡ್ ಆಲ್ರೌಂಡರ್ಗಳು ಆ್ಯಂಡ್ ಕ್ಯಾಚಿಂಗಲ್ಲಿ ಸೊ ಫೀಲ್ಡರ್ಸ್ಗಳು ಯಾರ್ಯಾರಿದ್ದಾರೆ ಸೊ ಅವರೇ ಒಂದು ಆ ಚಾಲೆಂಜಲ್ಲಿ ಭಾಗವಹಿಸ್ತಾರೆ. ಆ್ಯಂಡ್ ಅಲ್ಲಿ ಸಿಕ್ಸರ್ ಚಾಲೆಂಜಸಲ್ಲಿ ಸೊ ನಮ್ಮ ವೆಸ್ಟ್ ಇಂಡೀಸ್ನ ರೊಮ್ಯಾಲಿಯೋ ಶೆಫರ್ಡ್ ಸೊ ಅವರು ಸೊ ಲಾಂಗೆಸ್ಟ್ ಸಿಕ್ಸ್ನ ಹೊಡಿತಾರೆ. ಸೊ ಅದನ್ನು ಅವರು ವಿನ್ ಆಗ್ತಾರೆ ಅಂತಲೇ ಹೇಳ್ತೀನಿ. ಸೊ ಇದ್ರ ಜೊತೆಗೆ ಈ ಒಂದು ಚಾಲೆಂಜಸ್ ಎಲ್ಲ ಮುಗ್ದಾದ್ಮೇಲೆ ಸೊ ಅಲ್ಲಿಂದ ಪ್ಲೇಯರ್ಸ್ಗಳು ಅಗೇನ್ ಡ್ರೆಸ್ಸಿಂಗ್ ರೂಮ್ಗೆ ಹೋಗ್ತಾರೆ. ಆ್ಯಂಡ್ ಅದಾದಮೇಲೆ ಪರ್ಫಾರ್ಮೆನ್ಸ್ ಶುರು ಆಗಿರುವಂಥದ್ದು ನಮ್ಮ ಆಲ್ ಓಕೆ ಅವರ ಒಂದು ಪರ್ಫಾರ್ಮೆನ್ಸು. ಸೊ ಅಲೋಕ್ ಅವರ ಒಂದು ಪರ್ಫಾರ್ಮೆನ್ಸ್ ಶುರು ಆಗುತ್ತೆ. ಆ್ಯಂಡ್ ಇಲ್ಲಿ ಗುರು ಸಖತ್ತಾಗಿ ನನಗೆ ಇಷ್ಟ ಆಗಿರೋದೇನು ಅಂತಂದರೆ ಕನ್ನಡನ ಒಂದು ರೀತಿಯಲ್ಲಿ ಆ್ಯಂಡ್ ಕನ್ನಡ ಆದರೂ ಆಗಿರ್ಬೋದು, ಕನ್ನಡ ಒಂದು ಆ ಫ್ಲ್ಯಾಗ್ಗಳನ್ನು ಸೊ ಕನ್ನಡ ಸಂಸ್ಕೃತಿನ ಒಂದು ಅದ್ಭುತವಾಗಿ ಒಂದು ಪ್ರೆಸೆಂಟೇಷನ್ ಮಾಡಿದ್ರು ಅಂತ ನನಗನ್ಸುತ್ತೆ. ಅದರಲ್ಲೂ ಮುಖ್ಯವಾಗಿ ಅಲ್ಲಿ ಕನ್ನಡ ಅಂತ ಒಂದೇನು ಸಾಂಗ್ ಹಾಡಿದ್ರು ಸೊ ನಮ್ಮ ಆಲೋಕೆ ಅವರು. ಸೊ ಅಲ್ಲಿ ಅದ್ಭುತವಾಗಿ ಒಂದು ಆ ಫ್ಲ್ಯಾಗ್, ದೊಡ್ಡ ಒಂದು ಫ್ಲ್ಯಾಗ್ ತೊಗೊಂಡು ಬಂದಿರೋವಂಥದ್ದು. ಸೊ ಇದೆಲ್ಲ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಕನ್ನಡ ಚಲನಚಿತ್ರ ಕಪ್ಪಲ್ಲಿ ಸೊ ಸುದೀಪ್ ಸರು ಸೊ ಈ ರೀತಿಯ ಒಂದು ಫ್ಲ್ಯಾಗ್ನ ಮಾಡಿಸಿ ಸ್ಟೇಡಿಯಂ ತುಂಬ ಒಂದು ಪ್ರೆಸೆಂಟ್ ಮಾಡಿದರು. ಬಟ್ ಇವಾಗ ಅದು ಆರ್ ಸಿ ಬಿ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸೊ ಈ ಒಂದು ಇವೆಂಟ್ ನಡೀತಾ ಇದೆ ಅಂತಂದಾಗ ಸೊ ಇಂಥದ್ರಲ್ಲಿ ಕನ್ನಡನ ರೆಪ್ರೆಸೆಂಟ್ ಮಾಡಿರೋವಂಥದ್ದು ಆಲೋಕೆ ಅವರು ಆ್ಯಂಡ್ ಆರ್ ಸಿ ಬಿ ಅವರು ಕನ್ನಡಕ್ಕೆ ಕೊಟ್ಟಂಥ ಒಂದು ಆ ಪ್ರಾಮುಖ್ಯತೆ ಇದೆಯಲ್ಲ, ಅದು ನಿಜವಾಗ್ಲೂ ತುಂಬ ಅಂದರೆ ತುಂಬ ಇಷ್ಟ ಆಯ್ತು ನನಗೆ. ನಾವು ಕೇಳ್ಕೊತಿರೋವಂಥದ್ದು ಇದೇನೆ, ನೀವು ಆರ್ ಸಿ ಬಿ ಕಪ್ ಗೆದ್ದಿಲ್ಲಾಂದ್ರೂ ಪರವಾಗಿಲ್ಲ, ನಮಗೆ ಅಟ್ಲೀಸ್ಟ್ ನಮ್ಮ ಒಂದು ಸಂಸ್ಕೃತಿ ಏನಿದೆ, ನಮ್ಮತನ ಏನಿದೆ ಅದನ್ನು ನೀವು ತೋರಿಸಿ, ಸೊ ಅದನ್ನು ಪ್ರೆಸೆಂಟ್ ಮಾಡಿ, ಅದನ್ನು ನಿಮ್ಮ ಒಳಗಡೆಗೆ ಒಳಗೂಡಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಸೊ ನಾವು ಹೇಳ್ತಾ ಇದ್ವಿ. ಅಗೇನ್ ಅದನ್ನು ಅವರು ಮತ್ತೆ ಅದನ್ನು ಪ್ರೂವ್ ಮಾಡಿದ್ದಾರೆ. ಸೊ ಅಗೇನ್ ನಮ್ಮ ಒಂದು ಏನು ಕೂಗಿತ್ತು ಅದು ಅವ್ರಿಗೆ ಕೇಳಿದೆ ಅಂತ ಅನಿಸುತ್ತೆ. ಸೊ ಅದೇ ಮೂಲಕನೇ ಅವರು ಕನ್ನಡ ಒಂದು ಇದೇನಿದೆ ಅಲ್ಲ ಸೊ ಅದನ್ನು ಅಲ್ಲಿ ಶೋ ಕೇಸ್ ಮಾಡಿದ್ರು ಅಂತಲೇ ಹೇಳ್ತೀನಿ. ಆ್ಯಂಡ್ ಲೈಟಿಂಗು ಎಲ್ಲ ಸಖತ್ತಾಗಿತ್ತು. ಸೊ ಆ್ಯಂಡ್ ಆಲೋಕೆ ಅವರ ಒಂದು ಪರ್ಫಾರ್ಮೆನ್ಸ್ ಆದಮೇಲೆ ಐಶ್ವರ್ಯ ರಂಗರಾಜನ್ ಅವರು ಪರ್ಫಾರ್ಮೆನ್ಸ್ ಮಾಡ್ತಾರೆ. ಆ್ಯಂಡ್ ಅಲ್ಲಿ ಶಿವಣ್ಣ ಕೂಡ ಬಂದಿರ್ತಾರೆ, ಶಿವಣ್ಣ ಅವರು ಕೂಡ ಗೆಸ್ಟಾಗಿ ಕರೆದಿರ್ತಾರೆ. ಆ್ಯಂಡ್ ಐಶ್ವರ್ಯ ಅವ್ರದ್ದು ಸ್ವಲ್ಪ ಡೀಸೆಂಟಾಗೇ ಇತ್ತು. ಸೊ ಐಶ್ವರ್ಯ ರಂಗರಾಜನ್ ಅವರು ಅಲ್ಲಿ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಬಂದಾಗ ಎಲ್ಲ ನಾನು ನೋಡ್ತಾ ಇದ್ದೆ ಸ್ಟ್ರೀಮಲ್ಲಿ, ಕಮೆಂಟಲ್ಲಿ ಎಲ್ಲನೂ ಹೋಗಮ್ಮ ಸಾಕು ಹೋಗಮ್ಮ ನೀನು ಎಷ್ಟು ಇದು ಮಾಡ್ತೀಯ ಅನ್ನೋ ರೀತಿಯಲ್ಲಿ ಸ್ವಲ್ಪ ಡೀಸೆಂಟಾಗಿತ್ತು ಅಂತ ಒಂದು ಪರ್ಫಾರ್ಮೆನ್ಸ್ ಇರಲಿಲ್ಲ. ಬಟ್ ಆಲೋಕೆ ಅವ್ರದ್ದು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಇದಾದಮೇಲೆ ಬಂದಂಥದ್ದು ಹನುಮಾನ್ ಕೈಂಡ್ ಅವರು. ಸೊ ಇವ್ರದ್ದು ಪರ್ಫಾರ್ಮೆನ್ಸು ಇಂಗ್ಲೀಷ್ ಸಾಂಗ್ಗಳು ಅರ್ಥ ಆಗಲಿಲ್ಲ, ಬಟ್ ವೈಬ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಸಖತ್ತಾಗಿ ಹಾಡಿದ್ರು, ಎನರ್ಜೆಟಿಕ್ ಆಗಿ ಸೊ ಅದ್ಭುತವಾಗಿ ಹಾಡಿದ್ರು. ಆ್ಯಂಡ್ ಅವ್ರದ್ದು ಯಾವುದೋ ಇದೆಯಲ್ಲ ಬಿಗ್ ಡಾರ್ಸ ಏನೋ ಇದೆಯಲ್ಲ ಒಂದು ಸಾಂಗ್, ತುಂಬ ಇಂಟರ್ನ್ಯಾಷನಲ್ ಮಟ್ಟಕ್ಕೆಲ್ಲ ಅದು ಹಿಟ್ಟಾಗಿತ್ತಲ್ಲ, ಸೊ ಆ ಸಾಂಗ್ ಕೂಡ ಹಾಡಿದ್ರು. ಸೊ ಸಖತ್ತಾಗಿತ್ತು ಅಂತಲೇ ಹೇಳ್ತೀನಿ. ಸೊ ಹನುಮಾನ್ ಕೈಂಡ್ ಅವರ ಪರ್ಫಾರ್ಮೆನ್ಸ್ ಆದಮೇಲೆ ಸೊ ಆರ್ ಸಿ ಬಿ ಪ್ಲೇಯರ್ಗಳ ಅವರ ಒಂದು ಅನ್ಬಾಕ್ಸಿಂಗ್ ಆ್ಯಂಡ್ ಅವರ ಒಂದು ಏನು ಸ್ಕ್ವಾಡ್ ಇದೆ ಸೊ ಅದನ್ನು ಅಲ್ಲಿ ಸ್ಟೇಜ್ ಮೇಲೆ ಕರೆಯುವಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ. ಆ್ಯಂಡ್ ಎಲ್ಲರೂ ಕೂಡ ಅಲ್ಲಿ ಕರೀತಾರೆ. ಫಸ್ಟಿಗೆ ಕರೆದಂಥದ್ದೇ ಯಶ್ ದಯಾಳ್ ಅವ್ರನ್ನ. ಸೊ ಅದಾದಮೇಲೆ ನಮ್ಮ ಭುವನೇಶ್ವರ್ ಕುಮಾರ್ ಬರ್ತಾರೆ, ಆ್ಯಂಡ್ ಸಾಲ್ಟ್ ಬರ್ತಾರೆ, ಆ್ಯಂಡ್ ನಮ್ಮ ಮನೋಜ್ ಬಂದಂಗೆ ಬರ್ತಾರೆ. ಆ್ಯಂಡ್ ಮನೋಜ್ ಬಂದಂಗೆ ಬಂದ ತಕ್ಷಣ ಕನ್ನಡ ಪ್ಲೇಯರು ಅಂತ ಎಲ್ಲ ಕ್ರೌಡೆಲ್ಲ ಫುಲ್ ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸೊ ಅದು ಒಂದು ಅವರಿಗೆ ಒಳ್ಳೆ ಒಂದು ಇದು ಸಿಕ್ಕಿದಂಗೆ ಆಗುತ್ತೆ, ಗೌರವ ಅಂತ ಹೇಳ್ಬೋದು, ಆಯಿತಾ. ಸೊ ಇದ್ರ ಜೊತೆಗೆ ಸೊ ನೆಕ್ಸ್ಟ್ ಇನ್ನಿ ಬಂದಂಥದ್ದು ನಮ್ಮ ವಿರಾಟ್ ಕೊಹ್ಲಿ ಅವರು. ಸೊ ವಿರಾಟ್ ಕೊಹ್ಲಿ ಬಂದಾಗಂತೂ ಕೇಳಲೇಬೇಡಿ, ಕ್ರೌಡ್ಗಳು
ಹೆವಿ ಕಿರ್ಚಾಡ್ಬಿಟ್ರು. ಆ್ಯಂಡ್ ವಿರಾಟ್ ಕೊಹ್ಲಿ ಮಾತಾಡಬೇಕು ಆದರೂ ಅಷ್ಟೇ, ಸೊ ಅವ್ರು ಮಾತಾಡಲಿಕ್ಕೆ ಬಿಡಲಿಲ್ಲ, ಇವರೇ ಕಿರಿಸ್ತಾನೆ ಇದ್ದಾರೆ. ಎಲ್ಲೆಲ್ಲಿ ಸ್ವಲ್ಪ ಕ್ರೌಡ್ ಸೈಲೆಂಟ್ ಆಗಿರ್ತಾರೆ ಅಲ್ಲೆಲ್ಲಿನೇ ಮಾತಾಡಿದ್ರು ವಿರಾಟ್ ಕೊಹ್ಲಿ ಅವರು. ಜಸ್ಟ್ 1 ನಿಮಿಷ ಕೊಡಿ ನನಗೆ, ನಾನು ಮಾತಾಡಬೇಕು ಅನ್ನೋ ಒಂದು ಮಟ್ಟಕ್ಕೆ ಕೇಳೋವಂಥ ಪರಿಸ್ಥಿತಿ ಬಂದುಬಿಟ್ಟಿದ್ರು ವಿರಾಟ್ ಕೊಹ್ಲಿ ಅವರು. ಆ್ಯಂಡ್ ಇದು ಪ್ರತಿ ಒಂದು ವರ್ಷ ನಡೆಯುತ್ತೆ. ಓಕೆ, ಸೊ ವಿರಾಟ್ ಕೊಹ್ಲಿ ಬರ್ತಾರೆ ಅಂತಂದರೆ ಅಲ್ಲಿ ಕಿರ್ಚಾಟ ಅಂತೂ ಇದ್ದಿದ್ದೇನೆ. ಸೊ ವಿರಾಟ್ ಕೊಹ್ಲಿ ಅವರು ಕೂಡ ಮಾತಾಡಿದ್ರು. ಸೊ ತುಂಬ ಚೆನ್ನಾಗೇ ಮಾತಾಡಿದ್ರು, ಕ್ರೌಡ್ ಬಗ್ಗೆ ಮಾತಾಡಿದ್ರು, ಫ್ರಾಂಚೈಸಿ ಬಗ್ಗೆ ಮಾತಾಡಿದ್ರು. ಆ್ಯಂಡ್ ಸೊ ಮುಂದೆ ಬರುವಂಥ ಒಂದು ಕ್ಯಾಪ್ಟನ್ ಏನಂದರೆ ಇವರು ಲಾಂಗ್ ಟರ್ಮ್ಗೆ ಇರುವಂಥ ಕ್ಯಾಪ್ಟನ್ನು, ಅವರಿಗೆ ಸಪೋರ್ಟ್ ಮಾಡಿ ಅನ್ನೋ ರೀತಿಯಲ್ಲೆಲ್ಲ ಹೇಳಿದ್ರು ರಜತ್ ಪತಿದಾರ್ ಬಗ್ಗೆ. ಆ್ಯಂಡ್ ಇದಾದಮೇಲೆ ಸೊ ಪತಿದಾರ್ ಅವರ ಎಂಟ್ರಿ ಆಗುತ್ತೆ, ಹೊಸ ಕ್ಯಾಪ್ಟನ್ನು. ಆ್ಯಂಡ್ ಅವರ ಒಂದು ಎಂಟ್ರಿಗೂ ಕೂಡ ಸಿಕ್ಕಾಪಟ್ಟೆ ಒಂದು ಕೂಗ್ಗಳು ಬರುತ್ತೆ. ಆ್ಯಂಡ್ ಅವ್ರು ಮಾತಾಡೋ ಟೈಮಲ್ಲಂತೂ ಕೇಳಲೇಬೇಡಿ, ಮೊದಲೇ ಒಂದ್ಸೆ ಸ್ವಲ್ಪ ನರ್ವಸ್ ಆಗಿದ್ದ ಅನಿಸುತ್ತೆ. ಸೊ ಇವ್ರು ಕಿರ್ಚಾಟಕ್ಕೆ ಒಳ್ಳೆ ಪಾಲಿಟಿಷಿಯನ್ಗಳ ರೀತಿಯಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ರು. ಆ್ಯಕ್ಚುಲಿ ಕನ್ನಡದಲ್ಲಿ ಶುರು ಮಾಡಿರೋವಂಥದ್ದು, ನಮಸ್ಕಾರ ಬೆಂಗಳೂರು ಹೆಂಗಿದ್ದೀರಾ ಅನ್ನೋ ರೀತಿಯಲ್ಲಿನೇ ಸೊ ರಜತ್ ಪತಿದಾರ್ ಒಂದು ಶುರು ಮಾಡಿರೋವಂಥದ್ದು. ಸೊ ನನಗನ್ನಿಸ್ತಾ ಇದೆ, ಸೊ ರಜತ್ ಪತಿದಾರ್ ಮುಂದೆ ಹೋಗ್ತಾ ಕನ್ನಡನೂ ಕಲಿತಾರೆ ಅಂತ ನನಗನ್ಸುತ್ತೆ. ಯಾಕಂತಂದರೆ ಆ ಮನುಷ್ಯನಲ್ಲಿ ಆ ಒಂದು ಗುಣ ಇದೆ, ಸೊ ಕಲಿಯೋವಂಥದ್ದು. ಸೊ ಹೊಂದ್ಕೊಳ್ತಾರೆ ಕನ್ನಡ ಅಥವಾ ಬೆಂಗಳೂರಿಗೆ ಅಂತ ನನಗೆ ಕ್ಲಿಯರಾಗಿ ಅನ್ನಿಸ್ತಾ ಇದೆ. ಸೊ ಆ್ಯಂಡ್ ಒಂದು ಒಳ್ಳೆ ಕ್ಯಾಪ್ಟನ್ ಆಗ್ಬೋದು, ಕಾಮ್ ಆ್ಯಂಡ್ ಕಂಪೋಸ್ ಆಗಿ ಮಾಡಿದ್ರೆ. ಅಂದರೆ ಜಾಸ್ತಿ ಎಕ್ಸ್ಪ್ರೆಸಿವ್ ಇಲ್ಲ, ಸೊ ಅದನ್ನು ಅವರೇ ಹೇಳ್ಕೊಂಡು, ನಾನು ಜಾಸ್ತಿ ಎಕ್ಸ್ಪ್ರೆಸಿವ್ ಇಲ್ಲ, ಬಟ್ ತಲೆಯಲ್ಲಿ ಓಡ್ತಾ ಇರುತ್ತೆ ನನಗೆ ಎಲ್ಲ ರೀತಿಯ ಒಂದು ಆಟ ಅನ್ನೋ ರೀತಿಯಲ್ಲಿ. ಸೊ ಆ್ಯಂಡ್ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಆ್ಯಂಡ್ ಸ್ಟಾರ್ಟಿಂಗಿಂದ ನಾನು ಯಾವ ರೀತಿಯಲ್ಲಿ RCB ಫ್ರಾಂಚೈಸಿ ಫ್ಯಾನ್ ಆಗಿದೆ, ಕ್ರಿಸ್ ಗೇಲ್, ABD, ಆ್ಯಂಡ್ ಅವಾಗಿಂದ ಕೂಡ ನಾನು ತುಂಬ ಇದು ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂತ ಅಂದಾಗ, ಯಾವಾಗ ಕ್ರಿಸ್ ಗೇಲ್ ABD ಅಂತ ಹೇಳಿದ್ರು ಅವಾಗ ಫುಲ್ ABD ಚಾನ್ಸ್ಗಳು, ಫುಲ್ ಕಿರ್ಚಾಟ ABD ಅಂತ. ಸೊ ಅಂದರೆ 4 ವರ್ಷ ಆಯ್ತು ಹತ್ತತ್ರ ಆಲ್ಮೋಸ್ಟ್ ನಮ್ಮ ಯಾರು ABD ವಿಲಿಯರ್ಸ್ ಅವರು RCBನ ಬಿಟ್ಟು. ಬಟ್ ಆದರೂ ಕೂಡ ಸೊ ಇನ್ನೂ ಅದೇ ಒಂದು ಕೂಗಿದೆಯಲ್ಲ, ನಿಜವಾಗ್ಲೂ ಪುಣ್ಯ ಮಾಡಿದ್ರು ಅಂತ ನನಗನ್ಸುತ್ತೆ. RCB ಪ್ಲೇಯರ್ಸ್ಗಳಾದರೂ ಆಗಿರ್ಬೋದು, RCB ಫ್ರಾಂಚೈಸಿ ಆದರೂ ಆಗಿರ್ಬೋದು. ಸೊ ಆ ಒಂದು ಮಟ್ಟಿಗೆ ಕೂಗಿದೆ. ಆ್ಯಂಡ್ ತುಂಬ ಚೆನ್ನಾಗೇ ಮಾತಾಡಿದ್ರು ರಜತ್ ಪತಿದಾರ್ ಅವರು. ಸ್ವಲ್ಪ ನರ್ವಸ್ ಆಗಿದ್ರು ಅಂತ ಅನಿಸುತ್ತೆ, ಬಟ್ ಸಖತ್ತಾಗೆ ಮಾತಾಡಿದ್ರು. ಆ್ಯಂಡ್ ಇನ್ನು ಮುಂದೆ ತುಂಬ ಅವ್ರ ಮೇಲೆ ಜವಾಬ್ದಾರಿ ಇದೆ, ಅದನ್ನು ಯಾವ ರೀತಿಯಲ್ಲಿ ನಿಭಾಯಿಸ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಆ್ಯಂಡ್ ಅವ್ರಿಗೆ ಸೊ ವಿರಾಟ್ ಕೊಹ್ಲಿ ಅವರ ಒಂದು ಸಪೋರ್ಟ್ ಕೂಡ ಬೇಕಾಗುತ್ತೆ ಅಂತ ಹೇಳ್ತೀನಿ. ಸೊ ಇದಾದಮೇಲೆ ಸೊ ನೆಕ್ಸ್ಟ್ ಆಗಿರೋವಂಥದ್ದು ನಮ್ಮ ಸಂಜಿತ್ ಹೆಗ್ಡೆ ಅವರ ಒಂದು ಪರ್ಫಾರ್ಮೆನ್ಸು. ಆ್ಯಂಡ್ ಸಖತ್ತಾಗಿತ್ತು ಇವ್ರದ್ದು ಪರ್ಫಾರ್ಮೆನ್ಸು ಕೂಡ, ಫುಲ್ ಎನರ್ಜೆಟಿಕ್. ನಾನೇನು ಹೇಳಿದ್ನಲ್ಲ, ಸೊ ಹನುಮಾನ್ ಕೈಂಡು. ಸೊ ಅದೇ ರೀತಿಯಲ್ಲೇ ಸಂಜಿತ್ ಹೆಗ್ಡೆ ಅವರು ಕೂಡ ಸಖತ್ತಾಗಿರೋವಂಥ ಸಾಂಗ್ಗಳು ಆಡಿದ್ರು. ಆ್ಯಂಡ್ ಅಲ್ಲೇನು ಇನ್ಸ್ಟಾಗ್ರಾಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇತ್ತು. ಸೊ ಮಾಯಾವಿ ಸಾಂಗಲ್ಲಿ ಒಂದು ಲೈನ್ ಬರುತ್ತೆ, ಸೋತು ಹೋದೆ. ಈ ಸಾಂಗ್ ಹಾಡಬೇಡಿ ಅಂತ ಆಲ್ರೆಡಿ ಒಂದು 2 ದಿವಸದಿಂದ ಅದು ಓಡಾಡ್ತಾನೆ ಇತ್ತು. ಸೊ ಅದನ್ನು ಅವ್ರು ಮೆನ್ಷನ್ ಮಾಡಿದ್ರು ಅಲ್ಲಿ. ಸೊ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ದೆ ಸ್ಟೋರೀಸಲ್ಲೆಲ್ಲ, ಇದನ್ನು ಹಾಡಬೇಡಿ ಅಂತ ಹೇಳ್ತಾ ಇದ್ರು. ಬಟ್ ನಾನು ಏನೂ ಮಾಡೋಕ್ಕಾಗಲ್ಲ, ನನ್ನ ಸಾಂಗ್ ಇರೋದೇ ಆ ಥರದ್ದು. ಸೊ ಏನೂ ಮಾಡೋಕ್ಕಾಗಲ್ಲ ಅಂತ ಅದು ಸಾಂಗ್ ಹಾಡಿದ್ರು, ಸಖತ್ತಾಗಿ ಹಾಡಿದ್ರು. ಎಲ್ಲ ಕನ್ನಡ ಸಾಂಗ್ ಹಾಡಿದ್ರು, ಒಂದಿನ ಹಿಂದಿ ಸಾಂಗು, ಮೇ ಬಿ ಕರೆಕ್ಟ್ ಒಂದು ಹಿಂದಿ ಸಾಂಗ್ ಏನೋ ಹಾಡಿದ್ರು. ಬಟ್ ಎಲ್ಲ ಸಾಂಗ್ಗಳು ಕೂಡ ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗಿ, ಸಲಗ ಸಾಂಗ್ ಆದರೂ ಆಗಿರ್ಬೋದು, ಪ್ರತಿಯೊಂದು ಸಖತ್ತಾಗಿ ಹಾಡಿದ್ರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಟಿಮ್ಮಿ ಟ್ರಂಪೆಟ್ ಅಂತೆ. ಸೊ ಮೇ ಬಿ ಯಾರೋ ಬೇರೆ ದೇಶದವರಿಂದ ಕರೆಸಿದ್ರು ಅಂತ ಅನಿಸುತ್ತೆ. ಸೊ ಅವರ ಒಂದು ಪರ್ಫಾರ್ಮೆನ್ಸ್ ನಡೀತು. ಆ್ಯಂಡ್ ಸಖತ್ತಾಗಿತ್ತು, ಅವ್ರದ್ದು ಕೂಡ ಫುಲ್ ಎನರ್ಜೆಟಿಕ್ ಆಗಿತ್ತು. ಅರ್ಥ ಆಗಲಿಲ್ಲ, ಬಟ್ ತುಂಬ ಚೆನ್ನಾಗಿತ್ತು. ಸೊ ಅವರ ಒಂದು ಪರ್ಫಾರ್ಮೆನ್ಸಿಂದ ಕ್ಲೋಸ್ ಮಾಡ್ತಾರೆ ಈ ಒಂದು ಅನ್ಬಾಕ್ಸ್ ಇವೆಂಟ್ನ. ಸೊ ಟಿಮ್ಮಿ ಟ್ರಂಪೆಟ್ ಅವರ ಒಂದು ಪರ್ಫಾರ್ಮೆನ್ಸ್ ಮೂಲಕ ಕ್ಲೋಸ್ ಮಾಡ್ತಾರೆ ಅನ್ಬಾಕ್ಸ್ ಇವೆಂಟ್ನ. ಓಕೆ, ಸೊ ಇಷ್ಟಿತ್ತು ನಿನ್ನೆ ಒಂದು RCB ಅನ್ಬಾಕ್ಸ್ ಇವೆಂಟ್ನ ಒಂದು ಪ್ರೋಗ್ರಾಮ್ಗಳು. ಆ್ಯಂಡ್ ನನಗೆ ಮೊದಲು ಹೇಳ್ದಂಗೆ ತುಂಬ ಖುಷಿ ಕೊಟ್ಟಿರುವಂಥದ್ದು ಏನು ಅಂತಂದರೆ, ಸೊ ಏನು ಆಲೋಕೆ ಅವರ ಒಂದು ಇದ್ರ ಪರ್ಫಾರ್ಮೆನ್ಸಿಂದ ಆ ಒಂದು ಕನ್ನಡ ಫ್ಲ್ಯಾಗ್ ಆದರೂ ಆಗಿರ್ಬೋದು, ಆ್ಯಂಡ್ ಆ ಸಾಂಗ್ಸು. ಆ್ಯಂಡ್ ಅಪ್ಪು ಅವರಿಗೆ ಮುಖ್ಯವಾಗಿ ನಾನು ಮಾತಾಡಬೇಕಾದಂಥದ್ದು, ಅಪ್ಪು ಅವರಿಗೆ ಒಂದು ಏನು ಟ್ರಿಬ್ಯೂಟ್ ಕೊಟ್ಟರು, ಅದು ಯಾವಾಗ ಅಪ್ಪು ಸರ್ ಅವರ ಒಂದು ರಾಜ್ಕುಮಾರ್ ಸಾಂಗ್ ಪ್ಲೇ ಆಗುತ್ತೆ. ಆ್ಯಂಡ್ ಎಲ್ಲ ಲೈಟ್ಸ್ಗಳೆಲ್ಲ ಅಲ್ಲಿ ಆಫ್ ಮಾಡ್ತಾರೆ. ಆ್ಯಂಡ್ ಟಾರ್ಚ್ಗಳಿಂದನೇ, ಮೊಬೈಲ್ ಟಾರ್ಚಿಂದನೇ ಆ ಒಂದು ಲೈಟ್ಸ್ಗಳನ್ನ ಆನ್ ಹಾಕುವಂಥದ್ದು. ಆ್ಯಂಡ್ ಆ ವೇವ್ಸು, ವೈಬು ಸಖತ್ತಾಗಿರುತ್ತೆ ಗುರು ಅಲ್ಲಿ. ಆ್ಯಂಡ್ ಅಲ್ಲಿ ನೋಡಿದವ್ರಿಗೆ ಸಖತ್ ಖುಷಿಯಾಗಿರುತ್ತೆ. ಬಟ್ ಒಂದು ಹಾಲ್ ಆಫ್ ಫೇಮು ಅಥವಾ ಇನ್ನೊಂದು ಚೂರು ಸೊ ಪ್ಲೇಯರ್ಗಳ ಇನ್ವಾಲ್ವ್ಮೆಂಟ್ ಅದರಲ್ಲಿ ಇರಬೇಕಾಗಿತ್ತು ಅಂತ ನನಗನ್ಸುತ್ತೆ. ಸೊ ಅದಿಲ್ಲ ಅಂತಂದರೆ ಓನ್ಲಿ ಪರ್ಫಾರ್ಮೆನ್ಸ್ ಅಂದರೆ ಮೇ ಬಿ ಮುಂದೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಇನ್ನೊಂದು ಸ್ವಲ್ಪ ಏನಾದರೂ ಇನೋವೇಟಿವ್ ಆಗಿ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನಗನ್ಸುತ್ತೆ. ಓಕೆ, ಸೊ ಸದ್ಯಕ್ಕೆ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್.